ಇವತ್ತು ಒಂದು 4-5 ಶಾಮಂತಿ ತೋಟಗಳನ್ನ ವಿಸಿಟ್ ಮಾಡಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಏನಕ್ಕಪ್ಪ ಅಂತಂದ್ರೆ ಅವರು ಬೆಳೆದಿರ್ತಕ್ಕಂಥ ಕ್ವಾಲಿಟಿ ಆ ತರ ಇತ್ತು. ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವೆರೈಟಿ ಮತ್ತೆ ಅವರ ಮೇಂಟೆನೆನ್ಸ್ ಇದಕ್ಕೆಲ್ಲ ಕಾರಣ. ಹೌದು, ಈಗಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಶಾಮಂತಿ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅತಿ ಕಮ್ಮಿ ರೇಟಲ್ಲಿ ಬಂದ್ಬಿಟ್ಟು ಬೆಸ್ಟ್ ಸಸಿಗಳು ಎಲ್ಲಿ ಸಿಗ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಆದಷ್ಟು ಎಲ್ಲ ರೈತರಿಗೂ ಶೇರ್ ಮಾಡ್ರಿ. ಆಲ್ರೆಡಿ ಇವ್ರ ಬಗ್ಗೆ ವಿಡಿಯೋ ಮಾಡಿ ಕೂಡ ತಿಳಿಸಿದೆ. ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದ್ದೀರಾ, ತುಂಬಾ ಜನ ಎನ್ಕ್ವೈರಿ ಕೂಡ ಮಾಡಿದ್ದೀರಾ. ಸೊ ಹಂಗಾಗಿ ಇನ್ನೂ ತುಂಬಾ ಜನಕ್ಕೆ ತಲುಪಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವ್ರ ಹೆಸರು ಬಂದ್ಬಿಟ್ಟು NY ಟ್ರೇಡರ್ಸ್ ಅಂತ ಹೇಳ್ಬಿಟ್ಟು ಕೋಲಾರು, ಕಲ್ಕತ್ತಾದಿಂದ ಡೈರೆಕ್ಟ್ ಆಗಿ ಇವ್ರು ತರಿಸ್ಕೊಂಡು ಎಲ್ಲ ರೈತರಿಗೂ ಮತ್ತೆ ನರ್ಸರಿಗಳಿಗೆ ಇವರು ಸಪ್ಲೈ ಕೊಡ್ತಾ ಇದ್ದಾರೆ. ತುಂಬಾ ಜನ ಕಲ್ಕತ್ತಾದ ಹೆಸರಿಟ್ಕೊಂಡು ಬೇರೆ ಸಸಿಗಳನ್ನ ಸಪ್ಲೈ ಕೊಡ್ತಾ ಇದ್ದಾರೆ. ಆದ್ರೆ ಇವರು ಡೈರೆಕ್ಟ್ ಆಗಿ ಕಲ್ಕತ್ತಾದಿಂದ ತರಿಸ್ಕೊಂಡು ರೈತರಿಗೆ ಕೊಡ್ತಾ ಇದ್ದಾರೆ. ಇವ್ರ ಹತ್ರ ಬಂದ್ಬಿಟ್ಟು ರೂಟ್ ಆಗಿರ್ತಕ್ಕಂಥ ಸಸಿನೂ ಸಿಗುತ್ತೆ, ವಿತೌಟ್ ರೂಟ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಕೂಡ ಬುಕ್ ಮಾಡಿ ತರಿಸ್ಕೊಬಹುದು. ಇವಾಗ ನೀವು ನೋಡ್ತಿರ್ತಕ್ಕಂಥ ತೋಟ ಬಂದ್ಬಿಟ್ಟು ಡೈರೆಕ್ಟ್ ರೂಟ್ ಆಗಿರ್ತಕ್ಕಂಥದ್ದು, ತಂದು ನಾಟಿ ಮಾಡಿರೋದು. ಇಲ್ಲೇ ಎಕ್ಸಾಂಪಲ್ ನೀವು ನೋಡಬಹುದು, ತುಂಬಾನೇ ಚೆನ್ನಾಗಿದೆ ತೋಟ. ಇನ್ನು ಇವ್ರ ಬಗ್ಗೆ ರೈತರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಆಲಗೊಂಡಳ್ಳಿ ಅಂತ ಇದು. ಆಲಗೊಂಡಳ್ಳಿ ಅಂತ ಗ್ರಾಮ. ಹೌದು, ಡೈರೆಕ್ಟ್ ಕಲ್ಕತ್ತಾನಿಂದಾನೆ ತರಿಸ್ಕೊಂಡಿದ್ದು. ಓಕೆ, ಅವ್ರು ನಾಗರಾಜ್ ಅಂತ NY ಟ್ರೇಡರ್ಸ್ ಅವರು. ಕ್ರೇಟ್ ಅಲ್ಲಿ ನಾಟಿ ಮಾಡ್ಬೋದು, ಅಂದ್ರೆ ರೂಟ್ ಆಗಿದ್ದು ಹಂಗೆ ತಗೊಂಬಂದು ಉಣ್ಬೋದು. ಏನ್ ನೋ ಪ್ರಾಬ್ಲಮ್, ಏನೂ ಆಗಲ್ಲ. ಖಂಡಿತವಾಗ್ಲೂ ರೈತರೆಲ್ಲ ತರಿಸ್ಕೊಬಹುದು. ಅಂದಂಗೆ ಇವ್ರ ಹತ್ರ ಬಂದ್ಬಿಟ್ಟು ಯಾವೆಲ್ಲ ವೆರೈಟಿ ಸಿಗ್ತದಪ್ಪ ಅಂತಂದ್ರೆ ಬುಸ್ಕಿನೈಟು, BY2, ಸೆಂಟೆಲೋ, ಐಶ್ವರ್ಯ, ಪರ್ಪಲ್ ಅಂತೇಳಿ ಎಲ್ಲಾ ತರ ವೆರೈಟಿ ಕೂಡ ಸಿಗ್ತೈತೆ. ನಿಮ್ಗೆ ಯಾವ ವೆರೈಟಿ ಬೇಕು ಅಂತ ಜಸ್ಟ್ ಒಂದು ಫೋನ್ ಮಾಡ್ರಿ, ನಿಮ್ಮ ತೋಟಿಗೆ ಡೆಲಿವರಿ ಕೂಡ ಕೊಡ್ತಾರೆ. ಆದಷ್ಟು ಎಲ್ಲ ರೈತರಿಗೂ ಶೇರ್ ಮಾಡ್ರಿ. ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಮಾಹಿತಿಗಳು ನಿಮಗೆ ಸಿಗ್ತಾನೆ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್.